ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದ್ದಂಗೆ ಬಿಜೆಪಿ ಮುಖಂಡರು ಕೆಲವರು ಸಿಡಿಮಿಡಿಗೊಳ್ತಾ ಇದ್ದಾರೆ. ಎರಡು ಬಣಗಳ ಸಂಘರ್ಷಕ್ಕೆ ಎಂಎಲ್ಸಿ ಸಿಟಿ ರವಿ ಸಿಡಿಮಿಡಿಗೊಂಡಿದ್ದಾರೆ. ಪರಿಷತ್ನ ಸದಸ್ಯ ಸಿಟಿ ರವಿಯಿಂದ ಪಕ್ಷ ನಿಷ್ಠೆಯ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇವರೆಲ್ಲ ಒಗ್ಗಟ್ಟಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡಬೇಕು. ಇನ್ನೇನು ಸದನ ಕೂಡ ಶುರುವಾಗ್ತಾ ಇದೆ, ಚಳಿಗಾಲದ ಅಧಿವೇಶನ. ಇಂಥ ಸಂದರ್ಭದಲ್ಲಿ ಇವ್ರ ಮಧ್ಯದಲ್ಲೇ ಬಿರುಕು ಬಂದಿರೋದ್ರಿಂದ ಈಗ ನಿಷ್ಠೆ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ ಸಿಟಿ ರವಿ. ನಿಷ್ಠೆ ಎಂಬುದು ಸನ್ನಿವೇಶದ ಅವಶ್ಯಕತೆ ಅಲ್ಲ, ಜೀವನದ ಜೀವಾಳ. ರಾಷ್ಟ್ರ ನಿಷ್ಠೆ, ಪಕ್ಷ ನಿಷ್ಠೆ ಅತ್ಯಂತ ಶ್ರೇಷ್ಠವಾದದ್ದು. ದಿವಂಗತ ಅನಂತಕುಮಾರ್ ಹೇಳಿಕೆಯನ್ನ ನೆನಪಿಸಿ ಸಿಟಿ ರವಿಯವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇವತ್ತಿನ ಬಿಜೆಪಿಯ ಕೆಲವರ ಹೇಳಿಕೆ, ಪ್ರತಿ ಹೇಳಿಕೆ ಕೇಳ್ತಾ ಹಿರಿಯರಾದ ದಿವಂಗತ ಅನಂತಕುಮಾರ್ ಅವರು ಹೇಳ್ತಾ ಇದ್ದ ಮೇಲಿನ ಮಾತು ನೆನಪಾಯಿತು ಅಂತ ಎಕ್ಸ್ನಲ್ಲಿ ಸಿಟಿ ರವಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಿಷ್ಠೆಯ ಬಗ್ಗೆ ಮಾತಾಡಿದ್ದಾರೆ. ಮುಂದಿನ ಸುದ್ದಿ, ಹಾಸನ ಸಮಾವೇಶದ ಸುದ್ದಿ. ಈ ಬಗ್ಗೆ ಎಚ್ಡಿಕೆ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನನ್ನ ಮಿಸ್ಟರ್ ದೇವೇಗೌಡ ಅವರು ಉಚ್ಚಾಟನೆ ಮಾಡಿದ್ರು. ಇದು ಸಿದ್ದರಾಮಯ್ಯ ಅವರ ಮಾತು. ಬೇರೆ ದಾರಿ ಇಲ್ಲದೆ ಅಹಿಂದ ಸಂಘಟನೆಯನ್ನ ನಾನು ಮಾಡಿದೆ. ಈ ಸಿದ್ದರಾಮೋತ್ಸವ ಅಥವಾ ಶಕ್ತಿ ಪ್ರದರ್ಶನ ಏನ್ ನಡೆಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಅದು ಕೂಡ ದೇವೇಗೌಡರ ತವರು ಅಥವಾ ಜೆಡಿಎಸ್ನ ಒಂದು ಕೋಟೆಯಿಂದ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 5 ಕಡೆ ಸಮಾವೇಶ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ವಿಷಯವಾಗಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಈಗ ಮರು ಹೇಳಿಕೆ, ಅಂದ್ರೆ ಅವರ ಹೇಳಿಕೆಗೆ ಇವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಹಾಸನದಲ್ಲೂ ಸಮಾವೇಶ ಮಾಡಿದ್ದೀವಿ, ಈಗ ಹಾಸನದಲ್ಲಿ ಕೃತಜ್ಞತಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ, 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನ್ ಮಾಡಿದಿರಿ? ವಾಲ್ಮೀಕಿ ನಿಗಮದ ಹಣ ದೋಚಿದ್ಯಾರು? ಈಗ ಭವ್ಯ ಜನಾಂಗದ ಬರ್ತಿದೆಯಲ್ಲ, ಈ ಸ್ವಾಭಿಮಾನ ಹಾಸನದಲ್ಲಿ ಮಾಡ್ತಿದ್ದೀರಾ? ಅದರಿಂದ ಅಹಿಂದ ವರ್ಗಕ್ಕೆ 17 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ, ಪಾಪ ಒಟ್ನೋವು ಬೇರೆಯವರಿಗೆ ಇವಾಗಿರೋದು, 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನ್ ಕೊಟ್ಟಿದ್ದೀರಿ ಹೇಳಪ್ಪ, ಅಲ್ಲಿ ಹೇಳು ಭಾಷಣದಲ್ಲಿ. ಇದನ್ನ ಹೇಳ್ತೀನಿ. ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ. ಅಹಿಂದ ಸಮಾವೇಶಗಳನ್ನು ಮಾಡಿದೆ. ಹಾಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ. ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ, ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ, ಇದು ಕಾಂಗ್ರೆಸ್ ಪಕ್ಷ, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀನಿ, ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ. ಚಂದ್ರಶೇಖರ್ ಸ್ವಾಮೀಜಿ ಮೇಲೆ ಕೇಸ್ ವಿಚಾರವಾಗಿ ಉಗ್ರ ಹೋರಾಟ ಅಂತ ಆರ್ ಅಶೋಕ್ ಏನ್ ಹೇಳಿದ್ರು, ಆರ್ ಅಶೋಕ್ ಅವ್ರ ಮಾತಿಗೆ ಡಿಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈ ವಿಷಯವಾಗಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಾಲ್ ಗಂಗಾಧರನಾಥ ಸ್ವಾಮೀಜಿ ಮೇಲೆ ಕೇಸ್ ಆಗಿತ್ತು. ಆಗ ಬಿಜೆಪಿ ಅವರು ಈ ಆರ್ ಅಶೋಕ್ ಎಲ್ಲ ಎಲ್ಲಿ ಹೋಗಿದ್ರು? ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಅನ್ನ ಟ್ಯಾಪ್ ಮಾಡಿಸಿದ್ಯಾರು ಅಂತ ಹೇಳಿ ಡಿಕೆ ಶಿವಕುಮಾರ್ ಬಿಜೆಪಿ ಅವರಿಗೆ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ವಿಚಾರದಲ್ಲಿ ಕಾನೂನಿನ ರೀತಿಯಲ್ಲಿ ಕ್ರಮ ಆಗುತ್ತೆ, ಕಾನೂನು ಬಿಟ್ಟು ಬೇರೆ ಏನು ಇಲ್ಲಿ ಮಾಡಲ್ಲ, ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಅಂತ ಹೇಳಿ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಎಫ್ಐಆರ್ ಕೂಡ ದಾಖಲಾಗಿದೆ. ಕಾನೂನು ಪ್ರಕಾರ, ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲಾ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ, ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ ನಮ್ದು. ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನ್ಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ ಪೊಲೀಸವರು. ನಾನು ಹಾಕಿದ್ರು ನನ್ನ ಮೇಲೆ ಕೇಸ್
ನಾನು ಹೇಳಿದಲ್ಲ ಸ್ವಾಮಿ ನಾನು ಉಗ್ರ ಹೋರಾಟ ಮಾಡ್ಬಿಡ್ತೀನಿ ಅಂತ ಅಶೋಕ್ ಹೇಳ್ತಾರೆ. ಏನಾಯ್ತು ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕ್, ಎಲ್ಲೋಗಿದ್ರು ಬಿಜೆಪಿಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ ಕೇಸ್ ಹಾಕ್ತಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾ ಸ್ವಾಮೀಜಿ ಫೋನ್ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ? ಅಶೋಕ್ ಯಾಕೆ ಮಾತಾಡ್ಲಿಲ್ಲ? ಒಬ್ಬ ನಿರ್ಮಲಾ ಸ್ವಾಮಿಗಳು ಒಬ್ಬ ಏನೋ ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ವಲ್ಲ. ಡು ಯು ನೋ ದೇರ್ ಇಸ್ ಅ CBI ರಿಪೋರ್ಟ್ ಆನ್ ದಟ್?